ನೋಡಿ, ಬಿಜೆಪಿ ಶಾಸಕರುಗಳ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರೋ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ವ್ಯಂಗ್ಯವಾಡಿದ್ದಾರೆ. ಏನು ಮಾತಾಡ್ತಾರೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಹೈಕಮಾಂಡ್ನಿಂದ ವಿಜಯೇಂದ್ರ ಅವರಿಗೆ ಬುಲಾವ್ ಬಂದಿದೆ, ಬರಬೇಕು, ಉತ್ತರ ಕೊಡಬೇಕು, ಹೆಂಗೆ ನೀವೆಲ್ಲ ಇತ್ಕೊಂಡು ಹೆಂಗೆ ಅಡ್ಡ ಮತದಾನ ಮಾಡಿಬಿಟ್ರು BJP MLAಗಳು ಅಂತ ಹೇಳಿ ಅದಕ್ಕೆ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ವ್ಯಂಗ್ಯವಾಡಿದ್ದಾರೆ. ಏನಂತ ಅಂತ ಹೇಳಿದ್ರೆ, ವಿಜಯೇಂದ್ರ ಅವರೇ, ಡೆಲ್ಲಿಗೆ ಹೋಗಬೇಡಿ, ನೀವೇನಾದರೂ ದೆಹಲಿಗೆ ಹೋದರೆ ಖಂಡಿತ ನಿಮ್ಮ ರಾಜೀನಾಮೆ ಕೇಳ್ತಾರೆ. ಏನು ಮಾತಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ನೋಡ್ಕೊಂಡು ಬಂದು ಮಾತಾಡ್ತೀನಿ. ಪ್ರಾಬ್ಲಮ್ ಏನಿದೆ, ವಿಜಯೇಂದ್ರ ಅಂಡ್ ಅಶೋಕ್ ಅವ್ರ ನಾಯಕತ್ವದಲ್ಲಿ ವಿಜಯೇಂದ್ರ ಅವರು ಮತ್ತೆ ಅಶೋಕ್ ಅವರಿಗೆ ಇಷ್ಟ ಇಲ್ಲ ಅಂದ್ಬಿಟ್ಟೆ ತಾನೇ ತಿರಸ್ಕಾರ. ಎಷ್ಟು ಏಳು ಮತದಾನ ಅಡ್ಡ ಮತದಾನ ಆಗಿದೆ ಅಂದ್ರೆ, ಯತ್ನಾಳ್ ಅವ್ರು ಹೇಳಿದ್ದು ನಿಜ ಆಯ್ತಲ್ವಾ? ಪಾಪ ಯತ್ನಾಳ್ ಅವ್ರು ವೋಟ್ ಮಾಡಿರ್ಲಿಲ್ಲ ಅಂದಿದ್ರೆ ಇನ್ನ ಒಂದು ಕ್ಯಾಂಡಿಡೇಟೇ ಹರ್ತಾಯ್ತಲ್ಲ ಇವ್ರದ್ದು. ಯತ್ನಾಳ್ ಅವರಿಗೆ ಬಿಜೆಪಿ ಅವರು ಧನ್ಯವಾದ ತಿಳಿಸಬೇಕು. ಅಂದ್ರೆ ಒಂದು ಕ್ಯಾಂಡಿಡೇಟ್ ಇರ್ತಾ ಇರಲಿಲ್ಲ, 5 ಕ್ಯಾಂಡಿಡೇಟ್ ನಮ್ದು, 1 ಕ್ಯಾಂಡಿಡೇಟ್ ಬಿಜೆಪಿ ಆಗ್ತಾ ಇತ್ತು. ಸರ್, ಇನ್ನೊಂದು ಕಡೆ ಯಾರೆಲ್ಲ ಕ್ರಾಸ್ ವೋಟಿಂಗ್ ಮಾಡಿದ್ರು ಜೆಡಿಎಸ್ ಅಲ್ಲಿ ಅಂತವರನ್ನ ಜೆಡಿಎಸ್ ಪಕ್ಷದಿಂದ ಕೈ ಬಿಡ್ತೀವಿ ಅದು ಅವ್ರ ಪಕ್ಷದ ಹೇಳಿದ್ದಾರೆ. ಅವ್ರೇನಾದ್ರೂ ನೋಡಿ, ಅವಕಾಶ ಮಾಡಿಕೊಡ್ತಾರೆ, ಅದು ಅವ್ರ ಪಕ್ಷದ ವಿಚಾರ. ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಗೋಸ್ಕರ ನಮ್ಮ ಬಾಗಿಲು ನಿಮಗೂ ತೆರೆದಿದೆ. ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರಂಗಿದ್ರೆ ನೀವು ಬರ್ಬೋದು, ಆದ್ರೆ ನಮ್ಮ ತತ್ವ ಸಿದ್ಧಾಂತ ಇರ್ಬೇಕು. ಇಲ್ಲ ಬೇಡ ಅನ್ನಂಗಿಲ್ಲ. ಸಂವಿಧಾನದಲ್ಲಿ ನಂಬಿಕೆ ಇಲ್ವಾ ನಿಮ್ಗೆ? ಅವ್ರಿಗಿಲ್ಲ, ನಮ್ಗಿದೆ. ನಿಮ್ಗೂ ನಂಬಿಕೆ ಇದ್ರೆ ನಮಗೆ ವೋಟ್ ಹಾಕ್ಬೇಕು ನೀವು, ನೋ ಚಾಯ್ಸ್. ಆಮೇಲೆ ಇವರು ಬಿಜೆಪಿ ಅವರು ಪಾಪ ವರದಿ ಕೇಳಿದಾರಂತೆ, ಸಮನ್ಸ್ ಮಾಡಿ. ನನ್ನ ಅಭಿಪ್ರಾಯ ಏನಂದ್ರೆ, ವೈಯಕ್ತಿಕ ಅಭಿಪ್ರಾಯ, ಸಲಹೆ, ದಯವಿಟ್ಟು ಡೆಲ್ಲಿಗೆ ಹೋಗ್ಬೇಡಿ, ರಾಜೀನಾಮೆ ಕೇಳ್ತಾರೆ. ಎಸ್, ನೋಡಿದ್ರಲ್ಲ ಗೃಹ ಸಚಿವರ ಹೇಳಿಕೆಯನ್ನ. ನೋಡಿ, ಮೊನ್ನೆ ರಾತ್ರಿಯಿಂದಲೂ ಕೂಡ ಇದೇ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ವಿಧಾನ ಪರಿಷತ್ ಚುನಾವಣೆಯ ರಿಸಲ್ಟ್ ಬಂದಾದ ನಂತರ ಬಿಜೆಪಿಯ ಶಾಸಕರುಗಳು ಕೂಡ ಅಡ್ಡ ಮತದಾನ ಮಾಡಿರೋದೇ ಬಿಜೆಪಿಗೆ ಶಾಕಿಂಗ್. ನೋಡಿ, ಕಾಂಗ್ರೆಸ್ನ ಒಂದೇ ಒಂದು ವೋಟ್ ಕೂಡ ಮಿಸ್ ಆಗಿಲ್ಲ ರೀ. ಬಿಜೆಪಿ ಶಾಸಕರುಗಳು ಕೂಡ ಅಡ್ಡ ಮತದಾನ ಮಾಡಿದ್ದಾರೆ. ಈ ಕಡೆ JDS ಶಾಸಕರುಗಳು ಕೂಡ ಅಡ್ಡ ಮತದಾನ ಮಾಡಿದ್ದಾರೆ. ಇದು ವಿಜೇಂದ್ರ ಅವರಿಗೆ, ಅಶೋಕ್ ಅವರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಒಂದು ಕಡೆ ರಾಜ್ಯಾಧ್ಯಕ್ಷರಾಗಿದ್ದಾರೆ BY ವಿಜಯೇಂದ್ರ, ಅವರನ್ನು ಕೆಳಗಿಳಿಸಬೇಕು, ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಎಲ್ಲರನ್ನೂ ಕೂಡ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ, ಎಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ಕೆಲಸ ಆಗ್ತಾ ಇಲ್ಲ. ಇದೇ ರೀತಿ ಆದರೆ 2028ಕ್ಕೆ ಬಹಳ ಕಷ್ಟ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅದರ ಜೊತೆಗೆ ಅಶೋಕ್ ಅವರ ಕಾರ್ಯವೈಖರಿಯೋ, ಅವ್ರನ್ನ ಚೇಂಜ್ ಮಾಡ್ರಿ, ಬೇರೆಯವ್ರನ್ನ ಹಾಕ್ರಿ ಆ ಸ್ಥಾನಕ್ಕೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇವತ್ತು ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಒಂದು ರೀತಿಯಲ್ಲಿ ವ್ಯಂಗ್ಯ ಮಾಡ್ತಾರೆ BJP ಶಾಸಕರ ಅಡ್ಡ ಮತದಾನ ವಿಚಾರಕ್ಕೆ. ನಾನು ವಿಜಯೇಂದ್ರ ಅವರಿಗೆ ಒಂದು ಸಲಹೆ ಕೊಡ್ತೀನಿ. ಏನು ಸಲಹೆ ಅಂತ ಹೇಳಿದ್ರೆ, ದಯವಿಟ್ಟು ದೆಹಲಿಗೆ ಹೋಗಬೇಡಿ, ದೆಹಲಿಗೆ ಹೋದರೆ ನಿಮ್ಮ ರಾಜೀನಾಮೆಯನ್ನು ವರಿಷ್ಠರು ಕೇಳ್ತಾರೆ, ಅದಕ್ಕಾಗಿ ದೆಹಲಿಗೆ ಹೋಗಬೇಡಿ. ಪ್ರಿಯಾಂಕ್ ಖರ್ಗೆ ಅವರು ವ್ಯಂಗ್ಯವಾಡೋದು. ಅದರ ಜೊತೆಗೆ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಈಗ ತಾನೇ ಮಾತಾಡಿದ್ರು. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಗೇನಾದರೂ ಬಂದರೆ, ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಅವ್ರು ಎಲ್ಲರೂ ಕೂಡ ಕಾಂಗ್ರೆಸ್ಗೇನಾದರೂ ಬಂದರೆ ಖಂಡಿತವಾಗ್ಲೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಯಾಕಂದರೆ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳನ್ನು ಒಪ್ಕೊಂಡೇ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅಡ್ಡ ಮತದಾನ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ BJPಯವರು ಮತ್ತು JDSನವರು. ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ತತ್ವ ಸಿದ್ಧಾಂತಗಳನ್ನು ಒಪ್ಕೊಂಡವರು. ಅವರೆಲ್ಲರೂ ಕೂಡ ಒಪ್ಕೊಂಡು ನಮ್ಮ ಪಕ್ಷಕ್ಕೆ ಬಂದರೆ ಖಂಡಿತವಾಗ್ಲೂ ಕೂಡ ಸ್ವಾಗತ, ಬರಲಿ. ಮತದಾನದ ಪರ, ಅಡ್ಡ ಮತದಾನದ ಪರ ಪ್ರಿಯಾಂಕ್ ಖರ್ಗೆ ಅವರು ಬ್ಯಾಟಿಂಗ್ ಮಾಡಿರೋದು. ಸೊ ಲೀಡರ್ಗಳೇ ಇವತ್ತು ಕಾಂಗ್ರೆಸ್ ವೋಟಿಂಗ್ ಮಾಡಿ ನಮ್ಮಲ್ಲಿ ಗೆಲ್ಲಿಸಿರೋದು. ನಾವು ಯಾರೂ ಕೂಡ ಯಾರಿಗೂ ಆಮಿಷವನ್ನು ಒಡ್ಡಿಲ್ಲ, ನಾವು ಯಾರಿಗೂ ಕೂಡ ಆಫರನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಯಾರಿಗೂ ಆಮಿಷ ಒಡ್ಡಿಲ್ಲ, ನಾವು ಯಾರನ್ನೂ ಕೂಡ ಇದು ಮಾಡಿಲ್ಲ. ಸೊ ಅವರೇ ನಮ್ಮ ತತ್ವ ಸಿದ್ಧಾಂತಗಳನ್ನು ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ವಿಜಯೇಂದ್ರ ಅವರಿಗೆ ಒಂದು ಸಲಹೆ ಕೊಡ್ತೀನಿ, ದಯವಿಟ್ಟು ದೆಹಲಿಗೆ ಹೋಗಬೇಡಿ, ದೆಹಲಿಗೆ ಹೋದರೆ ನಿಮ್ಮ ರಾಜೀನಾಮೆಯನ್ನು ಕೇಳ್ತಾರೆ ಅಂತ ಹೇಳಿಬಿಟ್ಟು. ಸೊ ನೋಡೋಣ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ಹಗ್ಗ ಜಗ್ಗಾಟ. ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ವಿಜಯೇಂದ್ರ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಕಾದು ನೋಡಬೇಕಾಗತ್ತೆ.